ಹಾಯ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾವು ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ನಲ್ಲಿ SSLC ಮತ್ತು CETಗೆ PC2 ನೀವು ಬೇಕಾದಂಗೆ KS ವರೆಗೂ ಸಹಿತ ಇದ್ರ ಮೇಲೆ ಈ ಚಾಪ್ಟರ್ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರೋ ಚಾನ್ಸಸ್ ಸಾಧ್ಯತೆಗಳಿದಾವೆ. ಅದರಲ್ಲಿ ವಿಶೇಷವಾಗಿ ಅಂತಂದ್ರೆ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತಿನ ದಿವಸ ನಾನು ತಗೊಂಡು ಬಂದಿರತಕ್ಕಂತ ಒಂದು ವಿಷಯ ಯಾವುದು ಅಂತಂದ್ರೆ SSLC ಎರಡನೇ ಚಾಪ್ಟರ್ ಆಗಿರ್ತಕ್ಕಂತ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಆಸಿಡ್ ಅಂಡ್ ಬೇಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಆಸಿಡ್ ಮತ್ತು ಬೇಸ್, ಯಾವುದಕ್ಕೆ ನಾವು ಆಸಿಡ್ ಅಂತ ಕರಿಬೇಕು, ಯಾವುದಕ್ಕೆ ನಾವು ಬೇಸ್ ಅಂತ ಹೇಳಿ ಕರಿಬೇಕು ಅಂತಂದ್ರೆ ಸಿಂಪಲ್ ಆಗಿ ಈ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು, ಹಾಗಾದ್ರೆ ಯಾವುದನ್ನ ತಗೊಳ್ಳೋಣ ಅಂತಂದ್ರೆ, ನಾವು ಮನೆಯಲ್ಲಿ ಅಡುಗೆ ಮಾಡುವಾಗ ಸ್ವಲ್ಪ ಪ್ರಮಾಣದೊಳಗಡೆ ಏನಾದರೂ ಖಾರ ಹೆಚ್ಚಿಗಾದ್ರೆ, ಸ್ವಲ್ಪ ಪ್ರಮಾಣದೊಳಗಡೆ ಏನಾಗುತ್ತೆ ಹುಳಿ ಪ್ರಮಾಣ ಹೆಚ್ಚಿಗಾದ್ರೆ, ನಾವು ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ವಸ್ತುವನ್ನ ಹೆಚ್ಚಿಗೆ ಹಾಕ್ತಿವಿ. ಇವಾಗ ಫಾರ್ ಎಕ್ಸಾಂಪಲ್ ಖಾರ ಹೆಚ್ಚಿಗಾದ್ರೆ ಸಕ್ಕರೆಯನ್ನ ಹಾಕೋದಾಗ್ಲಿ, ನಿಂಬೆ ಹಣ್ಣನ್ನ ಹಿಂಡೋದಾಗ್ಲಿ, ಹುಳಿ ಹೆಚ್ಚಿಗೆ ಆದ್ರೆ ಸಕ್ಕರೆಯನ್ನ ಹಾಕ್ತಿವಿ. ಹಾಗೆ ವಿಶೇಷವಾಗಿರ್ತಕ್ಕಂತ ಕೆಲವೊಂದಿಷ್ಟು ವಸ್ತುಗಳಲ್ಲಿ ವಿಶೇಷವಾಗಿರ್ತಕ್ಕಂತ ಕೆಲವೊಂದಿಷ್ಟು ಗುಣಧರ್ಮಗಳನ್ನ ಹೊಂದಿರ್ತವೆ. ಫಾರ್ ಎಕ್ಸಾಂಪಲ್ ಆನಿಯನ್ ಹೆರಚುವಾಗ, ಆನಿಯನ್ ನಾವು ಈರುಳ್ಳಿಯನ್ನ ಹೆರಚುವಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತವೆ ಸಹಜವಾಗಿ. ಹಾಗಾದ್ರೆ ಆನಿಯನ್ ಹೆರಚುವಾಗ ಕಣ್ಣಲ್ಲಿ ನೀರು ಬರಲು ಕಾರಣ ಸಿಂಪಲ್ ಗಂಧಕಾಮ್ಲ. ಆ ಈರುಳ್ಳಿಯೊಳಗಡೆ ಇರ್ತಕ್ಕಂತ ಸಲ್ಫುರಿಕ್ ಆಮ್ಲ ನಮ್ಮ ಕಣ್ಣಿನಗೆ ನೇರವಾಗಿ ಹೋಗುವುದರಿಂದಾಗಿ ಕಣ್ಣಿನಲ್ಲಿ ಏನಾಗುತ್ತೆ ನೀರು ಬರುತ್ತೆ. ಅಥವಾ ಯಾವುದೇ ಅಡುಗೆಗಳನ್ನ ಮಾಡುವಾಗ ನಾವೇನೋ ಭಾಷೆ ಒಳಗಡೆ ಅಡುಗೆ ಪಾಣೆ ಹೊಡೆಯೋದು ಅಂತ ಕರಿತೀವಿ. ಪಾಣೆಯನ್ನು ಹೊಡೆಯುವಾಗ ಘಾಟು ವಾಸನೆಯನ್ನ ಉಂಟು ಮಾಡುತ್ತೆ. ಹಾಗಾದ್ರೆ ಘಾಟು ವಾಸನೆಯನ್ನ ಉಂಟು ಮಾಡಲು ಕಾರಣ ಅದರೊಳಗಡೆ ಇರತಕ್ಕಂತ ಒಂದು ಪ್ರಮುಖವಾಗಿರ್ತಕ್ಕಂತ ಘಟಕ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಂತ ಘಟಕಗಳ ಕುರಿತು ಅಧ್ಯಯನ ಮಾಡಬೇಕು. ಅಥವಾ ಫಾರ್ ಎಕ್ಸಾಂಪಲ್ ನಾವು ಜೇನನ್ನ ಬಿಡಿಸುವಾಗ ಜೇನು ಹುಳ ಕಚ್ಚಿದಾಗ ಆ ಉರಿಯನ್ನ ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ನಾವು ಎಣ್ಣೆಯನ್ನು ಹಚ್ಚುವುದಾಗ್ಲಿ, ಸೋಡಿಯಂ ಬೈಕಾರ್ಬೋನೇಟ್ ಲವಣವನ್ನ ಹಚ್ಚೋದಾಗ್ಲಿ, ಅಥವಾ ಕೆಸರನ್ನ ಹಚ್ಚೋದಾಗ್ಲಿ ಮಾಡುವುದರಿಂದಾಗಿ ಕಡಿದಿರ್ತಕ್ಕಂತ ಜೇನುನೊಣದ ನೋವು ನಮಗೆ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇವೆಲ್ಲವುಗಳಿಗೆ ಕಾರಣವಾಗಿರ್ತಕ್ಕಂತ ಮುಖ್ಯ ಘಟಕ ಯಾವುದು ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ. ಎಲ್ಲಿ ಆಮ್ಲವನ್ನ ಹೆಚ್ಚಿಗೆ ಆಗುತ್ತೋ ಅಲ್ಲಿ ಅದನ್ನ ನಿವಾರಣೆ ಮಾಡಲು ಬೇಕಾಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪ್ರತ್ಯಾಮ್ಲ. ಎಲ್ಲಿ ಪ್ರತ್ಯಾಮ್ಲದ ಪ್ರಮಾಣ ಹೆಚ್ಚಿಗಾಗುತ್ತದೆಯೋ ಅದನ್ನ ನಿವಾರಣೆ ಮಾಡಲು ಬೇಕಾಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಮ್ಲ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಅಧ್ಯಯನ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಇವೆರಡರ ವ್ಯತ್ಯಾಸಗಳನ್ನ ತಿಳಿದುಕೊಂಡ್ರೆ ಈಸಿಯಾಗಿ ನಮಗೆ ಏನಾಗುತ್ತೆ ಅಂತಂದ್ರೆ ಇದರ ಮೀನಿಂಗ್ ಅರ್ಥ ಆಗುತ್ತೆ. ಇದು SSLC ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂತ ಒಂದು ಮಾಹಿತಿ. ಹಾಗಾದ್ರೆ ಈ ಚಾಪ್ಟರ್ ಮೇಲೆ ಸುಮಾರು 6 ರಿಂದ 7 ಅಂಕಗಳು ಬರೋ ಚಾನ್ಸಸ್ ಕೂಡ ಇದಾವೆ. ಹಾಗಾದ್ರೆ ಬನ್ನಿ, ಆಮ್ಲ ಅಂದ್ರೆ ಏನು? ಈ ಆಮ್ಲ ಅನ್ನೋದೇನ ಹೇಳ್ತೀವಿ ಅಂತಂದ್ರೆ ಆಮ್ಲೀಯತೆ. ಯಾವುದೇ ವಸ್ತುಗಳು ಆಮ್ಲಜನಕದೊಂದಿಗೆ, ಅದು ಲೋಹ ಆಗಿರಬಹುದು, ಅಲೋಹಗಳಾಗಿರಬಹುದು. ಫಾರ್ ಎಕ್ಸಾಂಪಲ್ ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ಆಮ್ಲೀಯ ಆಕ್ಸೈಡ್ ಆಗುತ್ತೆ. ಹಾಗಾದ್ರೆ ಧಾತುಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಆಕ್ಸೈಡ್ ಹೊಂದುತ್ತೆ. ಅದು ಧಾತು ಲೋಹ ಆಗಿರ್ಬೋದು, ಅಲೋಹ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ Mg ಅನ್ನೋದು ಲೋಹ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಏನಾಗಿತ್ತು ಮ್ಯಾಗ್ನೇಸಿಯಂ ಡೈ ಆಕ್ಸೈಡ್ ಬಿಡುಗಡೆ ಆಯಿತು. ಕಾರ್ಬನ್ ಅನ್ನೋದು ಲೋಹ, ಅದು ಆಮ್ಲಜನಕದೊಂದಿಗೆ ವರ್ತಿಸಿದಾಗ, ಇದು ಕಾರ್ಬನ್ ಅನ್ನೋದು ಅಲೋಹ, ಅದು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಯಿತು. ಅಲ್ಲೇನು ಕಾರ್ಬನ್ ಅದು ಅನ್ನೋದು ಒಂದು ಅಲೋಹ, ಆಕ್ಸೈಡ್ ಬಿಡುಗಡೆ ಆಗುತ್ತೆ ಡೈಆಕ್ಸೈಡ್.
ಮ್ಯಾಗ್ನೇಸಿಯಂ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಸಿಲಿಕಾನ್ ಜೊತೆಗೆ ವಸ್ತು ಆಮ್ಲಜನಕ ವರ್ತಿಸಿದಾಗ ಸಿಲಿಕಾನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ನಮ್ಮ ನಿಸರ್ಗದಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ಪ್ರತಿಯೊಂದು ವಸ್ತುಗಳು ವರ್ತಿಸಿದಾಗ ಆಯಾ ಲೋಹದ ಅಥವಾ ಆಯಾ ಅಲೋಹದ ಆಕ್ಸೈಡ್ ಗಳನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಇದು ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಅಂತ ಹೇಳಿ ಕರಿತೀವಿ ನಾವು. ಹಾಗಾದ್ರೆ ನಾವಿಲ್ಲಿ ಆಕ್ಸೈಡ್ ಪದವನ್ನ ಬಳಕೆ ಮಾಡಿದಾಗ ನಮಗೇನಾಗುತ್ತೆ ಅಂತಂದ್ರೆ ಆಕ್ಸೈಡ್ ಪದವನ್ನ ಬಂತು ಅಂತಂದ್ರೆ ಅಲ್ಲಿ ಲೋಹ ಬಂದ್ರೆ ಆಮ್ಲೀಯ ಆಕ್ಸೈಡ್ ಬರುತ್ತೋ ಅಥವಾ ನೋಡಿ ಇದು ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಯಾವುದೋ ಒಂದು ಪದವನ್ನ ಬಿಡುಗಡೆ ಆಗುತ್ತೆ. ಇಲ್ಲಿನೂ ಸಹಿತ ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಮತ್ತೆ ಇಲ್ಲಿ ಒಂದು ಪದ ಬರುತ್ತೆ. ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹೀಯ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಲೋಹೀಯ ಆಕ್ಸೈಡ್ ಅಂತಂದ್ರೆ ಯಾವುದನ್ನ ಬಿಡುಗಡೆ ಮಾಡುತ್ತೆ ಅಂತಂದ್ರೆ ಪ್ರತ್ಯಾಮ್ಲಗಳನ್ನ ಉಂಟು ಮಾಡುತ್ತೆ. ಸಹಜವಾಗಿ ಆಮ್ಲಜನಕವು ಲೋಹಗಳೊಂದಿಗೆ ವರ್ತಿಸಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ ಅನ್ನು ಉಂಟು ಮಾಡುತ್ತೆ. ಅದೇ ವಸ್ತು ಆಮ್ಲಜನಕ ಅಲೋಹಗಳೊಂದಿಗೆ ಅಥವಾ ಅಲೋಹಗಳು ಆಮ್ಲಜನಕಗಳೊಂದಿಗೆ ವರ್ತಿಸಿದಾಗ ಆಮ್ಲೀಯ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಸಿಂಪಲ್ ಆಗಿರ್ತಕ್ಕಂಥದ್ದು. ನೀವು ಬದನೆಕಾಯಿಯನ್ನ ಬ್ರಿಂಜಾಲ್ ಈ ಬದನೆಕಾಯಿಯನ್ನ ಹೋಳಿ ಹೆರಚಿದಾಗ ಇಟ್ಟು ಅಂತಂದ್ರೆ ಸಡನ್ ಆಗಿ ಅದರ ಮೇಲ್ಗಡೆ ಕಪ್ಪು ಪೊರೆಯ ಆವರಿಸಿಕೊಳ್ಳುತ್ತೆ. ನೀವು ಟೊಮೆಟೊವನ್ನ ಹೆರಚಿರಿ, ಮಾವಿನ ಹಣ್ಣನ್ನ ಹೆರಚಿರಿ ಅಥವಾ ಈರುಳ್ಳಿಯನ್ನ ಹೆರಚಿರಿ, ಬೆಳ್ಳುಳ್ಳಿಯನ್ನ ಹೆರಚಿರಿ, ಯಾವುದೇ ವಸ್ತುವನ್ನು ಹೆರಚಿದಾಗನೂ ಸಹಿತ ಅದರಲ್ಲಿ ಆಮ್ಲೀಯತೆಯ ಗುಣ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಅಡಗಿಕೊಂಡಿರುತ್ತೆ. ಆ ಆಮ್ಲೀಯತೆಯಿಂದಾಗಿ ಆ ವಸ್ತುಗಳು ಏನಾಗುತ್ತೆ ಅಂತಂದ್ರೆ ಆಕ್ಸಿಜನ್ ಸಂಪೂರ್ಣವಾಗಿ ಅದರ ಮೇಲೆ ಆವರಿಸಿಕೊಂಡು ಬಿಡುತ್ತೆ. ಅವು ನಿಸರ್ಗದಲ್ಲಿ ಸಿಗ್ತಕ್ಕಂತ ವಸ್ತುಗಳಾಗಿರೋದ್ರಿಂದಾಗಿ ಆ ರೀತಿಯ ಒಂದ್ ಸ್ವಲ್ಪ ರಾಸಾಯನಿಕ ಬದಲಾವಣೆ ಆಗಬಹುದು. ಇಲ್ಲಿ ಭೌತ ಬದಲಾವಣೆಗಳಾಗ್ತಾ ಇದಾವೆ. ಕೆಲವೊಂದಿಷ್ಟು ರಾಸಾಯನಿಕ ಬದಲಾವಣೆಗಳು ಉಂಟಾದ್ರೆ ಸಂಪೂರ್ಣವಾಗಿ ಇದರ ಮೇಲೆ ಅವಲಂಬನೆ ಆಗುತ್ತೆ. ಸಿಂಪಲ್ ನೆನ್ಪಿಟ್ಕೊಳ್ಳಿ, ಲೋಹಗಳು ಆಮ್ಲಜನಕದೊಂದಿಗೆ ವರ್ತನೆಯಾದವು ಅಂತಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಆಮ್ಲೀಯ ಆಕ್ಸೈಡ್ಗಳು ಬಿಡುಗಡೆ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇದರ ಒಂದು ವಿಶೇಷತೆಯ ಮೇಲೆ ಅಥವಾ ಇದರ ಒಂದು ಆಧಾರದ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತಿನ ದಿವಸ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಹಾಗಾದ್ರೆ ಆಮ್ಲ ಅಂತೇಳಿ ನಾವು ಯಾವ್ದಕ್ ಕರಿಬೇಕು, ಪ್ರತ್ಯಾಮ್ಲ ಅಂತೇಳಿ ನಾವು ಯಾವ್ದಕ್ ಕರಿಬೇಕು? ಹಾಗಾದ್ರೆ ಆಮ್ಲವನ್ನ ನಾವು ನೋಡಿದಾಗ, ಫಾರ್ ಎಕ್ಸಾಂಪಲ್ ಆಮ್ಲವನ್ನ ತಂದಾಗ ನಿಂಬೆ ಹಣ್ಣನ್ನು ತಿಂದಾಗ ಅಥವಾ ಹುಣಸೆ ಹಣ್ಣನ್ನು ತಿಂದಾಗ ಅಥವಾ ಟೊಮೆಟೊವನ್ನ ತಿಂದಾಗ ನಮಗೇನ್ ಹತ್ತುತ್ತೆ, ಹುಳಿ ಹತ್ತುತ್ತೆ. ಆದ್ರೂ ಸಹಿತ ಏನಾಗುತ್ತೆ, ತಿನ್ನುವ ತರ ಆಸೆ ಆಗುತ್ತೆ. ಈಗ ಹುಣಸೆ ಹಣ್ಣನ್ನ ನಾನು ತಿಂತಾ ಇದ್ದೀನಿ ಅಂತಂದ್ರೆ ಪ್ರತಿಯೊಬ್ಬರು ಬಾಯಿಯೊಳಗಡೆ ನೀರ್ ಬಿಡುತ್ತೆ. ಹಾಗಾದ್ರೆ ಹುಣಸೆ ಹಣ್ಣಿನಲ್ಲಿ ಇರ್ತಕ್ಕಂಥ ಆಮ್ಲ ಟಾರ್ಟರಿಕ್ ಆಮ್ಲ, ಹಾಗೆ ನಿಂಬೆ ಹಣ್ಣಿನಲ್ಲಿ ಇರ್ತಕ್ಕಂಥ ಆಮ್ಲ ಸಿಟ್ರಿಕ್ ಆಮ್ಲ. ಈ ರೀತಿ ಏನಾಗುತ್ತೆ ಅಂತಂದ್ರೆ ಆಮ್ಲಗಳು. ಹಾಗಾದ್ರೆ ಆಮ್ಲ ಅಂತಂದ್ರೆ ನಾವು ಏನ್ ಹೇಳ್ಬೋದು ಅಂತಂದ್ರೆ ಎಲ್ಲಾ ಆಮ್ಲಗಳು ಏನನ್ನ ಹೊಂದಿರ್ತವೆ ಅಂತಂದ್ರೆ ಹುಳಿ ರುಚಿಯನ್ನ ಹೊಂದಿರುತ್ತವೆ. ಹುಳಿ ರುಚಿಯನ್ನು ಹೊಂದಿರುತ್ತವೆ. ಆಮ್ಲಗಳು ಮುಖ್ಯವಾಗಿರ್ತಕ್ಕಂಥ ಗುಣಲಕ್ಷಣ ಏನು ಅಂತಂದ್ರೆ ಆಮ್ಲಗಳು ಹುಳಿ ಮತ್ತು ರುಚಿಯನ್ನ ಹೊಂದಿರುತ್ತವೆ. ಅದೇ ರೀತಿ ಪ್ರತ್ಯಾಮ್ಲವನ್ನ ನೋಡಿದಾಗ ಪ್ರತ್ಯಾಮ್ಲಗಳು ಕಹಿ ಮತ್ತು ರುಚಿಯನ್ನ ಹೊಂದಿರುತ್ತವೆ. ಕಹಿ ಮತ್ತು ರುಚಿಯನ್ನು ಹೊಂದಿರುತ್ತವೆ. ನೆಕ್ಸ್ಟ್, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಕಾಗದವನ್ನಾಗಿ ಪರಿವರ್ತಿಸುತ್ತವೆ. ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾನು ಈ ಪಾಯಿಂಟ್ ಗೆ ಬರ್ತೀನಿ. ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಕಾಗದವನ್ನಾಗಿ ಪರಿವರ್ತಿಸ್ತಕ್ಕಂಥ ವಸ್ತುಗಳಿಗೆ ಏನು ಕರಿಬಹುದು, ಆಮ್ಲಗಳು ಅಂತ ಕರಿಬಹುದು. ಅದೇ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಲಿಟ್ಮಸ್ ಕಾಗದವನ್ನಾಗಿ ಪರಿವರ್ತಿಸ್ತಕ್ಕಂತಹ ವಸ್ತುಗಳಿಗೆ ಏನು ಕರಿಬಹುದು ಅಂತಂದ್ರೆ
ಪ್ರತ್ಯಾಮ್ಲಗಳು ಅಂತ ಹೇಳಿ ಕರಿಬಹುದು. ಈ ಲಿಟ್ಮಸ್ ಅನ್ನೋದೇನು ಅಂತಂದ್ರೆ ಇದೊಂದು ನೈಸರ್ಗಿಕ ಸೂಚಕ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ಬಳಕೆ ಮಾಡ್ತಕ್ಕಂತ ಒಂದು ಕಾಗದ ಅಥವಾ ಒಂದು ಸೂಚಕ, ಇಂಡಿಕೇಟರ್ ಅಂತ ಕರಿತೀವಿ. ಹಾಗಾದ್ರೆ ಆ ಲಿಟ್ಮಸ್ ಕಾಗದ ಒಂದು ಯಾವ ಒಂದು ಸಸ್ಯದಿಂದ ಪಡಿತಾರೆ ಅಂತಂದ್ರೆ ನೋಡಿ, ಥ್ಯಾಲೋಫೈಟಾ ಸಸ್ಯವರ್ಗಕ್ಕೆ ಸೇರಿರುವ ಕಲ್ಲು ಹೂ ಎಂಬ ಜಾತಿಯ ಸಸ್ಯದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಲಿಟ್ಮಸ್ ಕಾಗದವನ್ನ ಪಡಿತಾರೆ. ಪ್ರಸ್ತುತ ಲಿಟ್ಮಸ್ ಕಾಗದ ಅದು ನೀಲಿ ಕಲರ್ ಆಗಿತ್ತು ಅಂತಂದ್ರೆ ಅದರ ಮೇಲೆ ನಿಂಬೆ ಹಣ್ಣನ್ನ ಹಿಂಡಿದ್ರೆ ಅದು ಕೆಂಪು ಬಣ್ಣವಾಗಿ ಪರಿವರ್ತನೆ ಆಗುತ್ತೆ. ಅದೇ ಕೆಂಪು ಬಣ್ಣ ಇರತಕ್ಕಂತ ಲಿಟ್ಮಸ್ ಕಾಗದವನ್ನ ಸಾಬೂನು ಪುಡಿ ನೀರೊಳಗಡೆ ಅಥವಾ ಅಡಿಗೆ ಸೋಡಾದೊಳಗಡೆ ನಾವೇನಾದ್ರೂ ಹಾಕಿದ್ರೆ ಅಥವಾ ಅಮೋನಿಯಂ ಕ್ಲೋರೈಡ್ ಒಳಗಡೆ ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಒಳಗಡೆ ಅಥವಾ ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಒಳಗಡೆ ಹಾಕಿದಾಗ ಏನ್ ಬಿಡುಗಡೆ ಆಗುತ್ತೆ ಅಂತಂದ್ರೆ ಅದು ಕೆಂಪು ಇದ್ದದ್ದು ಮರಳಿ ಏನಾಗುತ್ತೆ, ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಹಾಗಾಗಿ ನಾಳೆ ನಮ್ಗೆ ಎಕ್ಸಾಮ್ ಒಳಗಡೆ ಪ್ರಶ್ನೆ ಕೇಳಬಹುದು, ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣವಾಗಿ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣವಾಗಿ ಪರಿವರ್ತಿಸಲು ಬೇಕಾಗ್ತಕ್ಕಂತ ಒಂದು ನೈಸರ್ಗಿಕ ಸರಳ ಸೂಚಕ ಯಾವುದು ಅಂತಂದ್ರೆ ಲಿಟ್ಮಸ್ ಕಾಗದ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಲಿಟ್ಮಸ್ ಕಾಗದ ಯಾವ ಸಸ್ಯವರ್ಗಕ್ಕೆ ಸೇರಿದೆ ಅಂದಾಗ ಥ್ಯಾಲೋಫೈಟಾ ಸಸ್ಯವರ್ಗಕ್ಕೆ ಸೇರಿದೆ. ಹಾಗಾದ್ರೆ ಯಾವ ಸಸ್ಯ ತಂದಾಗ ಕಲ್ಲು ಹೂ ಅಂತಕ್ಕಂಥ ಪಾಯಿಂಟ್ ಅನ್ನು ನಾವು ನೋಡ್ತೀವಿ. ಹಾಗಾದ್ರೆ ಬನ್ನಿ, ಥರ್ಡ್ ಪಾಯಿಂಟ್ ಹೇಳುತ್ತೆ, ಆಮ್ಲಗಳು ಯಾವಾಗಲೂ H+ ಅಯಾನುವನ್ನ ಹೊಂದಿರುತ್ತವೆ. ಆಮ್ಲಗಳು H+ ಅಯಾನುಗಳನ್ನ ಹೊಂದಿರುತ್ತವೆ. ಅಂದ್ರೆ ನಾವು ಸುಲಭವಾಗಿ ಹೇಳಬಹುದು, ಆಮ್ಲ ಅಂದ್ರೆ ಏನು ಅಂತಂದ್ರೆ ಕೊಟ್ಟಿರ್ತಕ್ಕಂತ ಸಂಯುಕ್ತಗಳಲ್ಲಿ ಯಾವುದರಲ್ಲಿ H+ ಅಯಾನು ಇರುತ್ತೋ ಅದನ್ನ ಆಮ್ಲ ಅಂತ ಹೇಳ್ಬೋದು. ಯಾವುದರಲ್ಲಿ OH- ಅಯಾನು ಕಂಡುಬರುತ್ತವೆಯೋ ಅವುಗಳಿಗೆ ಏನಂತ ಹೇಳ್ಬೋದು, ಪ್ರತ್ಯಾಮ್ಲ ಅಂತ ಹೇಳ್ಬೋದು. ಈ ಫಾರ್ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡಾಗ ನಾನಿಲ್ಲಿ ಕೆಲವೊಂದಿಷ್ಟು ಧಾತುಗಳನ್ನ ಬರಿತಾ ಇದ್ದೀನಿ, ಸಂಯುಕ್ತಗಳು ಯಾವುದು ಅಂತಂದ್ರೆ ಇವಾಗ ನೋಡಿ, HCl ಹೈಡ್ರೋಕ್ಲೋರಿಕ್ ಆಮ್ಲ, H2SO4 ಸಲ್ಫರಿಕ್ ಆಮ್ಲ, HNO3 ನೈಟ್ರಿಕ್ ಆಮ್ಲ, NH4OH ಅಮೋನಿಯಂ ಹೈಡ್ರಾಕ್ಸೈಡ್, MgOH ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್, CaOH ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ CH3COOH. ಅಸೆಟಿಕ್ ಆಮ್ಲ ಮಿಥೆನಾಲ್ ಅಂತ ಹೇಳಿ. ಇವುಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪ್ರತ್ಯೇಕಿಸಿ ಅಂತಂದಾಗ ರಾಸಾಯನಿಕ ಗುಣಧರ್ಮಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಅರ್ನಿಯಸ್ ನ ಸಿದ್ಧಾಂತ ಅಂತ ಬರುತ್ತೆ, ಬ್ರಾನ್ಸ್ಟೆಡ್ ಲಾರಿ ಸಿದ್ಧಾಂತ ಅಂತ ಬರುತ್ತೆ, ಲೆವಿನ್ ನ ಸಿದ್ಧಾಂತ ಅಂತ ಬರುತ್ತೆ. ಇವೆಲ್ಲದರ ಸಿದ್ಧಾಂತಗಳನ್ನ ಅರ್ಥ ಮಾಡ್ಕೊಂಡಾಗ ನಮ್ಮಲ್ಲಿಗೆ ಗೊತ್ತಾಗೋದು ಇಷ್ಟೇ ಸಿಂಪಲ್, ಯಾವುದರೊಳಗಡೆ H+ ಇದೆ ನೋಡಿ, ಇಲ್ಲಿ ಹೆಚ್ಚಿದೆ, ಇಲ್ಲಿ ಹೆಚ್ಚಿದೆ, ಇಲ್ಲಿ ಹೆಚ್ಚಿದೆ, ಆದ್ರೆ ಇಲ್ಲಿನೂ ಹೆಚ್ಚಿದೆ, ಇಲ್ಲಿನೂ ಹೆಚ್ಚಿದೆ, ಇಲ್ಲಿನೂ ಹೆಚ್ಚಿದೆ, ಇಲ್ಲಿ ಕೂಡ ಹೆಚ್ಚಿದೆ. ಆದ್ರೆ ಇವುಗಳಲ್ಲಿ ಯಾವುದೇ ವಸ್ತುವಿನಲ್ಲಿ ಏನಿಲ್ಲ ಅಂತಂದ್ರೆ OH ಗುಂಪು ಇಲ್ಲ. ಯಾವುದರಲ್ಲಿ OH ಗುಂಪನ್ನ ಬಿಡುಗಡೆ ಮಾಡಿ ಆ OH ಗುಂಪು ಮೈನಸ್ ಆಗಿ ಪರಿವರ್ತನೆಯಾಗುತ್ತದೆಯೋ ಅದು ಪ್ರತ್ಯಾಮ್ಲಕ್ಕೆ ಕಾರಣವಾಗ್ತದೆ. ಯಾವುದು ಪ್ಲಸ್ ಆಗಿ, ಫಾರ್ ಎಕ್ಸಾಂಪಲ್ ನೋಡಿ, HCl ಅನ್ನ ಒಡೆದಾಗ H+Cl ಮೈನಸ್ ಆಗುತ್ತೆ. ಯಾವುದು H+ ಅಯಾನುವನ್ನ ಉಂಟು ಮಾಡುತ್ತದೆಯೋ ಅವುಗಳನ್ನ ಆಮ್ಲ ಅಂತ ಹೇಳಿ ಕರಿತೀವಿ. ಫಾರ್ ಯಾವುದು ಅಂತ ಹೇಳ್ತೀರಿ,
HCl ಅನ್ನೋದು ಆಮ್ಲ, H2SO4 ಅನ್ನೋದು ಆಮ್ಲ, HNO3 ಅನ್ನೋದು ಕೂಡ ಏನಾಗುತ್ತೆ ಆಮ್ಲವಾಗುತ್ತೆ. NH4OH ನೋಡಿ, NH4OH ಇವೆಲ್ಲವುಗಳು ಏನಾಗುತ್ತೆ ಪ್ರತ್ಯಾಮ್ಲ ಆಗುತ್ತೆ. ಇನ್ನ ಒಂದು ಪಾಯಿಂಟ್ ಅನ್ನ ತಾವು ನೆನಪಿಟ್ಕೋಬೇಕು. ಫಸ್ಟ್ ನಾನು ಹೇಳಿದ್ದೆ, ಆಮ್ಲಗಳು ಆಮ್ಲೀಯ ಆಕ್ಸೈಡ್ ಆಗ್ಬೇಕಾದ್ರೆ ಆಮ್ಲಜನಕ ಯಾವುದ್ರ ಜೊತೆ ವರ್ತನೆ ಆಗ್ಬೇಕು ನೋಡಿ. ಆಮ್ಲೀಯ ಆಕ್ಸೈಡ್ ಆಗ್ಬೇಕಾದ್ರೆ ಆಮ್ಲಗಳು ಯಾವುದರದೊಂದಿಗೆ ಅಂದ್ರೆ ಯಾವ ಧಾತುಗಳೊಂದಿಗೆ ಅದು ವರ್ತನೆ ಆಗ್ಬೇಕು. ಏನು ಲೋಹಗಳೊಂದಿಗೆ ವರ್ತಿಸಿದಾಗ ಆಮ್ಲೀಯದ ಆಕ್ಸೈಡ್ ದೊರೆಯುತ್ತದೆಯೋ, ಅಲೋಹಗಳೊಂದಿಗೆ ವರ್ತಿಸಿದಾಗ ಆಮ್ಲೀಯ ಆಕ್ಸೈಡ್ ದೊರೆಯುತ್ತದೆಯೋ, ಇವೆರಡು ಪಾಯಿಂಟ್ ಅನ್ನು ತಾವು ಇಟ್ಟುಕೊಂಡ್ರೆ ಇಲ್ಲಿ ನಿಮಗೆ ಪದಗಳು ಗೊತ್ತಾಗುತ್ತೆ. ಇದರ ಸಹಾಯದಿಂದ ನೋಡಿ, HCl, Cl ಅನ್ನೋದು ಲೋಹನು ಅಲೋಹನು, S ಅಥವಾ O ಲೋಹನು ಅಲೋಹನು, NO ಲೋಹನು ಅಲೋಹನು, ಇವೆಲ್ಲವುಗಳು ಏನಾಗುತ್ತೆ ಅಂತಂದ್ರೆ ನಾನ್ ಮೆಟಲ್ಸ್ ಅಂತ ಕರಿತೀವಿ, ಅಲೋಹಗಳ ಗುಂಪಿಗೆ ಬರುತ್ತೆ. ಹಾಗಾಗಿನೇ ನಾವೇನು ಕರಿತೀವಿ ಅಂತಂದ್ರೆ ಆಮ್ಲೀಯ ಆಕ್ಸೈಡ್ ದೊರಿಬೇಕಾದ್ರೆ ಅಲೋಹಗಳು ಎದ್ರ ಜೊತೆಗೆ, ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ನೋಡಿ, ಅಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಏನ್ ಬಿಡುಗಡೆ ಮಾಡ್ತವೆ, ಆಮ್ಲೀಯ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತವೆ, ಆಮ್ಲೀಯ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತವೆ. ಅದೇ ರೀತಿ ಇವಾಗ ನೋಡಿ, NH4OH Mg ಮತ್ತು CaOH. Mg ಅನ್ನೋದು ಲೋಹ, Ca ಅನ್ನೋದು ಲೋಹ, CH3COOH ಅನ್ನೋದು ಹೈಡ್ರೋಕಾರ್ಬನ್ ಗಳಲ್ಲಿ ಮೀಥೇನ್ ಇದ್ದಿದ್ದು ಮಿಥೆನಾಲ್ ಆಗಿ ಪರಿವರ್ತನೆ ಆಗುತ್ತೆ. ಇದನ್ನ ಅಸಿಟಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಇರುವೆಗಳು ಕಚ್ಚಿದಾಗ ನಮಗೆ ಹೇಗೆ ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗುತ್ತದೆಯೋ ಅದೇ ರೀತಿಯಾಗಿ ಅಸಿಟಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ವಿನೆಗರ್ ಅಂತೇಳಿ ಏನ್ ಪದವನ್ನ ಬಳಕೆಯನ್ನ ಮಾಡ್ತೀವಿ, C2H2 ಅನ್ನ ಅಸಿಟಲೀನ ಅಂತೇಳಿ ಪದವನ್ನ ಬಳಕೆ ಮಾಡ್ತೀವಿ. ಎಲ್ಲವುಗಳು ಏನಾಗುತ್ತೆ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಇದನ್ನೂ ಕೂಡ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಇವು ಮೂರು ಏನಾಗ್ತವೆ ಅಂತಂದ್ರೆ ಪ್ರತ್ಯಾಮ್ಲಗಳಾಗಿ ಪರಿವರ್ತನೆ ಆಗ್ತವೆ. ಸಿಂಪಲ್ ನೆನ್ಪಿಟ್ಕೊಳ್ಳಿ, ಯಾವುದರಲ್ಲಿ H+ ಇದೆ ಅದು ಆಮ್ಲ, OH- ಯಾವುದ್ರೊಳಗಡೆ ಇದೆ ಅದು ಪ್ರತ್ಯಾಮ್ಲ. ಯಾವುದು ಅಲೋಹಗಳ ಜೊತೆಗೆ ಆಮ್ಲಜನಕ ವರ್ತನೆ ಆದ್ರೆ ಆಮ್ಲೀಯ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಲೋಹಗಳ ಜೊತೆಗೆ ಆಮ್ಲಜನಕ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ, ಪ್ರತ್ಯಾಮ್ಲೀಯ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಯಾವುದೇ ಒಂದು ಲೋಹ ಪ್ಲಸ್ ಆಮ್ಲಜನಕ ಇದು ವರ್ತನೆ ಆದ್ರೆ ಏನ್ ಬಿಡುಗಡೆ ಆಗುತ್ತೆ ಅಂತಂದ್ರೆ ಪ್ರತ್ಯಾಮ್ಲೀಯ ಆಕ್ಸೈಡ್ ಬಿಡುಗಡೆ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ನೋಡಿದಾಗ ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ಮತ್ತೆ ಒಬ್ಬ ಶ್ರೇಷ್ಠ ವಿಜ್ಞಾನಿ ತನ್ನ ಒಂದು ಸ್ಕೇಲ್ ಅನ್ನ ತಗೊಂಡು ಬರ್ತಾನೆ. ಆ ಸ್ಕೇಲ್ ಅನ್ನು ತಗೊಂಡು ಬಂದು ಒಂದು ಮಿಡಲ್ ನಂಬರ್ ಅನ್ನ ಮಾರ್ಕ್ ಮಾಡ್ತಾನೆ. ಎಡ ಮತ್ತು ಬಲಭಾಗದಲ್ಲಿ ನಂಬರ್ ಗಳನ್ನ ಬರಿತಾ ಹೋಗ್ತಾನೆ. ಯಾವುದು ಎಡಭಾಗಕ್ಕೆ ಬರುತ್ತೆ ಅದನ್ನ ಆಮ್ಲ ಕರೀತಾನೆ, ಯಾವುದು ಬಲಭಾಗಕ್ಕೆ ಬರುತ್ತೆ ಅದನ್ನ ಪ್ರತ್ಯಾಮ್ಲ ಕರೀತಾನೆ. ಹಾಗಾದ್ರೆ ಆ ಸ್ಕೇಲ್ ಅನ್ನ ಅಧ್ಯಯನ ಮಾಡಿದಾಗ ಈ ಸ್ಕೇಲ್ ಮತ್ತೆ ಮುಂದೆ ಬರುತ್ತೆ ನಿಮ್ಗೆ. ಈ ಸ್ಕೇಲ್ ಒಳಗಡೆ 7 ಅಂತ 0 to 7, 7 to 14 ವರೆಗೆ ನಂಬರ್ಸ್ ಗಳನ್ನ ಕೊಡ್ತಾನೆ ವಿಜ್ಞಾನಿ. ಯಾರು ಅಂತಂದ್ರೆ ಡೆನ್ಮಾರ್ಕ್ ದೇಶದ ಸೋರೆನ್ಸನ್ ಎಂಬ ವಿಜ್ಞಾನಿ ಸುಮಾರು 1909ರಲ್ಲಿ ಈ ಒಂದು ಮಾಪನವನ್ನು ತೆಗೆದುಕೊಂಡು ಬರ್ತಾನೆ. 0 to 6.9 ವರೆಗೆ ಬರತಕ್ಕಂತ ಸ್ಕೇಲ್ ನ ಪ್ರಕಾರ 0 to 6.9 ವರೆಗೆ ಏನಾದರೂ ಕಂಡು ಬಂದರೆ ಅದನ್ನ ಏನಂತ ಕರೀತಾನೆ ಅಂತಂದ್ರೆ ಆಮ್ಲಗಳು ಅಂತ ಹೇಳಿ ಕರೀತಾನೆ. 7.1ರಿಂದ 14ರವರೆಗೆ ಬರ್ತಕ್ಕಂತ ಅಂಕಿಗಳನ್ನ ಅವರು ಏನಂತ ಕರೀತಾರೆ ಅಂತಂದ್ರೆ ಪ್ರತ್ಯಾಮ್ಲ ಅಂತ ಹೇಳಿ ಕರೀತಾನೆ. ಇವಾಗ ನೀವು ಹೇಳ್ಬೋದು
ಸುಮಾರು ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಹಲ್ಲಿನ ಸವೆತಕ್ಕೆ ಕಾರಣವಾಗಿರ್ತಕ್ಕಂಥ pH ಮೌಲ್ಯ 5.5 ಕ್ಕಿಂತ ಕಡಿಮೆ ಇದೆ. ಹಾಗಾದರೆ 5.5 ಕ್ಕಿಂತ ಕಡಿಮೆ ಇದ್ರೆ ಇದು ಆಮ್ಲೀಯತೆನೋ ಪ್ರತ್ಯಾಮ್ಲೀಯತೆನೋ? ಸಿಂಪಲ್. 5.5 ಕ್ಕಿಂತ ಏನಾಗಿದೆ? ಕಡಿಮೆ ಇದೆ. ಹಾಗಾದ್ರೆ 5.5 ಎಲ್ಲಿ ಬರುತ್ತೆ? 7 ಕ್ಕಿಂತ ಕಡಿಮೆ ಬರುತ್ತೆ. ಅದನ್ನ ಏನಂತ ಕರಿಬಹುದು? ಆಮ್ಲೀಯತೆ. ಮ್ಯಾಗ್ನೇಸಿಯಾ ಹಾಲಿನ pH ಮೌಲ್ಯ 10. ಹಾಗಾದ್ರೆ 10 ಇದ್ರೆ ಅದು ಆಮ್ಲೀಯತೆನೋ ಪ್ರತ್ಯಾಮ್ಲೀಯತೆನೋ? ಸಿಂಪಲ್. ಇದು ಎಲ್ಲಿ ಬರುತ್ತೆ? 7.1 to 14 ಒಳಗಡೆ ಬರುತ್ತೆ. ಮ್ಯಾಗ್ನೇಸಿಯಾ ಹಾಲು MgOH ಟ್ವೈಸ್. ಇದನ್ನ ಮ್ಯಾಗ್ನೇಸಿಯಾ ಹಾಲು ಅಂತ ಕರಿತೀವಿ ನಾವು. ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಅನ್ನು. ಇದರ pH ಮೌಲ್ಯ 10. 10 ಇದ್ದಾಗ 7 ಕ್ಕಿಂತ ಹೆಚ್ಚಾಗಿದೆ. ಹಾಗಾದ್ರೆ ಅದು ಪ್ರತ್ಯಾಮ್ಲ. ಕಣ್ಣೀರಿನ pH ಮೌಲ್ಯ 7.4. ರಕ್ತದ pH ಮೌಲ್ಯ 7.4. ಹಾಗಾದ್ರೆ ರಕ್ತ ಅಥವಾ ಕಣ್ಣೀರು ಆಮ್ಲನು ಪ್ರತ್ಯಾಮ್ಲನು? ನಮಗ ಅನಿಸಬಹುದು ಕಣ್ಣಿನೊಳಗಡೆ ಕಣ್ಣೀರು ಬಂದಾಗ ಕಣ್ಣಿನಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದ ಲವಣ ಯಾವುದು ಅಂತಂದ್ರೆ NaCl. ಕಣ್ಣಿನೊಳಗಡೆ ಯಾವುದೇ ಹುಳಗಳನ್ನ ಬಿದ್ದರೂ ಸಹಿತ, ಕೀಟಗಳನ್ನ ಬಿದ್ದರೂ ಸಹಿತ ಮಿಲಿ ಸೆಕೆಂಡ್ ಒಳಗಡೆ ಅದನ್ನ ಸಾಯಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಒಂದು ಲವಣ ಯಾವುದು ಅಂತಂದ್ರೆ ಸೋಡಿಯಂ ಕ್ಲೋರೈಡ್. ಕಣ್ಣೀರು ಉಪ್ಪು ಪತ್ತುತ್ತೆ, ಹುಳಿ ರುಚಿಯನ್ನು ಹೊಂದಿದೆ. ಅದನ್ನ ಏನಂತ ಕರಿಬಹುದು? ಆಮ್ಲ ಅಂತ ಕರಿಬಹುದು? ಸಾಧ್ಯ ಇಲ್ಲ. ಯಾಕ ಸಾಧ್ಯ ಇಲ್ಲ ಅಂತಂದ್ರೆ ಸೋಡಿಯಂ ಕ್ಲೋರೈಡ್, ಆ ಸೋಡಿಯಂ ಕ್ಲೋರೈಡ್ಗೆ ಕ್ಲೋರಿನ್ ಎಂಬ ಅಯಾಣು ರುಚಿಯನ್ನು ಉಂಟು ಮಾಡುತ್ತೆ. ಆದ್ರೆ ಆ ಸೋಡಿಯಂ ಕ್ಲೋರೈಡ್ ಎಲ್ಲಿ ಬರುತ್ತೆ ಅಂತಂದ್ರೆ ಅದು ಕಣ್ಣೀರಿನ pH ಮೌಲ್ಯದೊಳಗಡೆ 7.4 ಬರುವುದರಿಂದ ಅದು ಏನಾಗುತ್ತೆ? ಪ್ರತ್ಯಾಮ್ಲವಾಗಿ ಪರಿವರ್ತನೆ ಆಗುತ್ತೆ. ಅದನ್ನೇ ನೋಡಿ ಅದಕ್ಕೆ ನಾವು ತಂಪಾಗಬೇಕು ಅಂತಂದ್ರೆ ಬೋರಿಕ್ ಆಮ್ಲವನ್ನ ಹಾಕ್ತಿವಿ. ಬೋರಿಕ್ ದ್ರಾವಣ ಕಣ್ಣೀರನ್ನು ತೊಳಿತಕ್ಕಂಥ, ಕಣ್ಣನ್ನು ತೇವವಾಗಿಡಲು ಅಥವಾ ಕಣ್ಣನ್ನು ಸ್ವಚ್ಛಗೊಳಿಸಲು ಅಥವಾ ಕಣ್ಣನ್ನು ತೊಳೆಯಲು ಬಳಸ್ತಕ್ಕಂಥ ಒಂದು ದ್ರಾವಣ ಯಾವುದು ಅಂತಂದ್ರೆ ಬೋರಿಕ್ ದ್ರಾವಣ. ನಮ್ಮ ಕಣ್ಣೀರು ಬರಬೇಕಾದ್ರೆ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಗಳು ಏನ್ ಮಾಡಬೇಕು ಅಂದ್ರೆ ಕಾರ್ಯವನ್ನು ನಿರ್ವಹಿಸಬೇಕು. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪಾಯಿಂಟ್ ಒಳಗಡೆ ನಾವು ಆಮ್ಲ ಅಂತೇಳಿ ಯಾವ್ದು ಕೇಳಬೇಕು, ಪ್ರತ್ಯಾಮ್ಲ ಅಂತ ಯಾವ್ದು ಕೇಳಬೇಕು? ವಿತ್ ಹೆಲ್ಪ್ ಆಫ್ ದಿಸ್ ಸ್ಕೇಲ್. ಯಾರ್ದು ಅಂತಂದ್ರೆ ಇದು ಸೋರೆನ್ಸನ್ ಅವ್ರದ್ದು, ಡೆನ್ಮಾರ್ಕ್ ದೇಶದ ಒಬ್ಬ ವಿಜ್ಞಾನಿ ಸೋರೆನ್ಸನ್ ಅವರು ಮಾಡಿರ್ತಕ್ಕಂಥ ಸ್ಕೇಲ್ ನ ಅನ್ವಯ 7ಕ್ಕಿಂತ ಕಡಿಮೆ ಬಂದರೆ, 7ಕ್ಕಿಂತ pH ಮೌಲ್ಯ, ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆ ಇರುತ್ತದೆ. ಹಾಗಾದರೆ ಪ್ರತ್ಯಾಮ್ಲಗಳ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿರುತ್ತದೆ. ಈ ಪಾಯಿಂಟ್ ತಾವು ನೆನಪಿಟ್ಕೋಬೇಕು. ಪ್ರತ್ಯಾಮ್ಲಗಳ pH ಮೌಲ್ಯ 7ಕ್ಕಿಂತ ಹೆಚ್ಚು. ಮತ್ತೆ ಹೇಳ್ತಾ ಇದ್ದೀನಿ, ಜಠರಸ, ನಮ್ಮ ದೇಹದೊಳಗಡೆ ಜಠರದಲ್ಲಿ ಒಂದು ಆಮ್ಲ ಇದೆ, ಯಾವುದು ಅಂತಂದ್ರೆ HCl. ಹಾಗಾದ್ರೆ HCl ನ pH ಮೌಲ್ಯ 1.2. HCl ನ pH ಮೌಲ್ಯ 1.2 ಆದ್ರೆ ಅದು ಆಮ್ಲನು ಪ್ರತ್ಯಾಮ್ಲನು ಅಂದಾಕರ. ಸಿಂಪಲ್. 7ಕ್ಕಿಂತ ಕಡಿಮೆ ಇದ್ರೆ ಅದು ನೇರವಾಗಿ ಆಮ್ಲ ಅಂತ ಹೇಳಿ. ಯಾವುದರ ಸಂಖ್ಯಾ ಮೌಲ್ಯ ಕಡಿಮೆ ಇರುತ್ತೆ, ಈ 1.2, 1.1, 1 ಏನಾದರೂ ಇದ್ರೆ ಆಮ್ಲೀಯತೆ ಪ್ರಮಾಣ ಹೆಚ್ಚಾಗಿರುತ್ತೆ. 0 ಇದ್ರಂತೂ ಅದು ಓವರ್ಲೋಡ್ ಆಮ್ಲೀಯತೆಯನ್ನು ಉಂಟು ಮಾಡುತ್ತೆ. ಹಾಗೆ ಹೋದಂಗೆ ಹೆಚ್ಚಿಗೆ ಹೋದಂಗೆ ಆಮ್ಲೀಯತೆ ಪ್ರಮಾಣ ಕಡಿಮೆ ಆಗ್ತಾ ಇರುತ್ತೆ. ಹಾಗೆ ಈ ಪಾಯಿಂಟ್ ಗಳನ್ನು ನೋಡ್ಬೋದು. ಹಾಗಾದ್ರೆ ಆಮ್ಲಗಳಲ್ಲಿ ನೋಡಿ ಇಷ್ಟು ಪಾಯಿಂಟ್ ಗಳನ್ನು ನಾವು ನೋಡಿದೀವಿ. ಮತ್ತೆ ಆಮ್ಲಗಳು ನಾವು ಪ್ರತ್ಯೇಕಿಸಬೇಕಾಗಿದೆ. ನಮಗೆ ಆಮ್ಲಗಳನ್ನ ಪ್ರತ್ಯಾಮ್ಲಗಳನ್ನ ಯಾವುದರ ಒಂದು ಸಹಾಯದಿಂದ ಫೈಂಡ್ ಔಟ್ ಮಾಡಕ್ ಸಾಧ್ಯ ಆಗುತ್ತೆ, ಇದನ್ನು ನೋಡ್ಬೇಕು. ಹಾಗಾದ್ರೆ ಆಮ್ಲಗಳಲ್ಲಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಉದಾಹರಣೆ ಅಂತಂದ್ರೆ ನೈಸರ್ಗಿಕವಾಗಿ ಉದಾಹರಣೆ ಅಂತಂದ್ರೆ ಯಾವುದು ಅಂತಂದ್ರೆ ನಿಂಬೆಹಣ್ಣು, ನೆಲ್ಲಿಕಾಯಿ, ಹುಣಸೆ ಹಣ್ಣು ಮುಂತಾದವುಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಆರೆಂಜ್ ಆಗಿರಬಹುದು, ಮೋಸಂಬಿ ಆಗಿರಬಹುದು, ಇವೆಲ್ಲವುಗಳು ಎದಕ್ಕೆ ಉದಾಹರಣೆ ಆಗುತ್ತೆ ಅಂತಂದ್ರೆ ಆಮ್ಲಗಳಿಗೆ. ಬಟ್ ಇಲ್ಲಿ ನಮಗ್ ಬರ್ತಕ್ಕಂತ ಒಂದು ಪ್ರಶ್ನೆ ಮುಖ್ಯವಾಗಿ ಅಂತಂದ್ರೆ ಆಮ್ಲಗಳಿಗೆ ಕೃತಕವಾಗಿ ಅಥವಾ ನೈಸರ್ಗಿಕವಾಗಿ ಇಲ್ಲದೆ ಇರತಕ್ಕಂತ ವಸ್ತು ಯಾವುದು ಅಂತಂದ್ರೆ ರಾಸಾಯನಿಕ ವಸ್ತುಗಳನ್ನ ಉದಾಹರಣೆ ಕೇಳಿದಾಗ HCl, H2SO4, HNO3 ಈ ಮೂರನ್ನ ಮುಖ್ಯವಾಗಿ ತಾವುಗಳು ಉದಾಹರಣೆಯನ್ನ ಕೊಡಬೇಕು. HCl ಅಂತಂದ್ರೆ ಏನು ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಸಿಡ್.
H2SO4 ಸಲ್ಫುರಿಕ್ ಆಮ್ಲ, ಸಲ್ಫುರಿಕ್ ಗಂಧಕ ಆಮ್ಲ. ನೈಟ್ರಿಕ್ HNO3 ನೈಟ್ರಿಕ್ ಆಸಿಡ್, ಅತ್ಯಂತ ರಾಸಾಯನಿಕಗಳ ರಾಜ. HCl ಮತ್ತು HNO3 ಗಳನ್ನ ದ್ರವರಾಜನ ಅಂತ ಕರೀತಾರೆ. ಬಂಗಾರ ಮತ್ತು ಪ್ಲಾಟಿನಂ ಗಳನ್ನ ಕರಗಿಸಲು ಬಳಸ್ತಕ್ಕಂತ ಆಮ್ಲ ಯಾವುದು ಅಂತಂದ್ರೆ HCl ಮತ್ತು HNO3. 3:1 ಅನುಪಾತದೊಳಗಡೆ ಈ ಎರಡನ್ನ ಬಳಕೆ ಮಾಡಿ ಬಂಗಾರವನ್ನ ಕರಗಿಸ್ತಾರೆ. ಅಕ್ವಾರೇಸಿಯಾ ಅಂತ ಕರೀತಾರೆ. ಈ ಕಡೆ ಉದಾಹರಣೆಯನ್ನ ಹೇಳಿ ಅಂತಂದಾಗ ಈ ಕಡೆ MgOH ಟ್ವೈಸ್ ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್. ಮತ್ತೆ NaOH ಸೋಡಿಯಂ ಹೈಡ್ರಾಕ್ಸೈಡ್, CaOH ಟ್ವೈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಉದಾಹರಣೆಗಳು. ಇಷ್ಟು ಟೇಬಲ್ ಅನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಸಿಂಪಲ್ ಆಗಿ ಗೊತ್ತಾಗುತ್ತೆ ಆಮ್ಲಕ್ಕೂ ಪ್ರತ್ಯಾಮ್ಲಕ್ಕೂ ಏನು ವ್ಯತ್ಯಾಸ. ಹಾಗಾದ್ರೆ ಆಮ್ಲ ಅಂದ್ರೇನು, ಪ್ರತ್ಯಾಮ್ಲ ಅಂದ್ರೇನು? ನಾಳೆ ವ್ಯತ್ಯಾಸ ಬರೀರಿ ಅಥವಾ ಆಮ್ಲಗಳ ಕುರಿತು ಬರೀರಿ ಅಥವಾ ಪ್ರತ್ಯಾಮ್ಲಗಳ ಕುರಿತು ಬರೀರಿ ಅಂತಂದ್ರೆ ಇಷ್ಟು ಸಿಂಪಲ್ ಆಗಿ ತಾವು ನೋಟ್ ಅನ್ನು ಮಾಡ್ಕೊಂಡ್ರೆ ಈಸಿಯಾಗಿ ತಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ಏನು ಅಂತಂದ್ರೆ, ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು, ಆಮ್ಲ ಮತ್ತು ಪ್ರತ್ಯಾಮ್ಲ, ಇದೇ ಆಮ್ಲ ಇದೇ ಪ್ರತ್ಯಾಮ್ಲ ಅಂತೇಳಿ ಕಂಡು ಹಿಡಿಯೋದು ಹೇಗೆ? ಈಗ ನಾವು ಸ್ಕೇಲ್ ಅನ್ನ ಬಳಸಬಹುದು. ಸ್ಕೇಲ್ ಎಲ್ಲಾ ಕಡೆ ಸ್ಕೇಲ್ ಇರೋದಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದಿಷ್ಟು ಸೂಚಕಗಳನ್ನ ಕೊಡ್ತಾರೆ, ನೈಸರ್ಗಿಕವಾಗಿರ್ತಕ್ಕಂತ ಸೂಚಕಗಳನ್ನ ಕೊಡ್ತಾರೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ಬಳಸ್ತಕ್ಕಂತ ನೈಸರ್ಗಿಕ ಸೂಚಕಗಳು ಯಾವುವು ಅಂತಂದ್ರೆ, ಒಂದು ನೈಸರ್ಗಿಕ ಸೂಚಕ ಯಾವುದು ಅಂತಂದ್ರೆ ಲಿಟ್ಮಸ್ ಕಾಗದ, ಆಲ್ರೆಡಿ ಇದನ್ನ ಹೇಳಿದೀವಿ. ಎರಡನೇ ನೈಸರ್ಗಿಕ ಸೂಚಕ ಯಾವುದು ಅಂದ್ರೆ ಅರಿಶಿಣ. ಮೂರನೇ ನೈಸರ್ಗಿಕ ಸೂಚಕ ಯಾವುದು ಅಂದ್ರೆ ದಾಸವಾಳ ಹೂ. ಸ್ವಲ್ಪ ನಮ್ಗೆ ಮೂರು. ನೀವು ಕೋಬೀಸ್ ಎಲೆಗಳನ್ನು ತಗೋಬಹುದು, ಹಲವಾರು ಬರ್ತವೆ. ಒಂದು ಲಿಟ್ಮಸ್ ಕಾಗದ, ಎರಡು ಅರಿಶಿಣ, ಮೂರು ದಾಸವಾಳ ಹೂವು, ಕೋಬೀಸ್, ನೆರ್ಲಿನೋ, ಸುಮಾರು ಪದಗಳನ್ನ ಇಲ್ಲಿ ಬಳಕೆ ಮಾಡ್ತಾರೆ. ಎರಡನೇ ಪ್ರಶ್ನೆಯನ್ನ ಯೂಸ್ ಮಾಡ್ಕೋತಾನೆ. ಒಂದು ಇಲ್ಲಿ ಏನಂದ್ರೆ ನೈಸರ್ಗಿಕ ಸೂಚಕವನ್ನ ಬಳಕೆ ಮಾಡ್ದ. ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ಬಳಸುವ ಕೃತಕವಾಗಿರ್ತಕ್ಕಂತ ಸೂಚಕಗಳು ರಾಸಾಯನಿಕ ಸೂಚಕ ಅಂತ ಕೂಡ ಕರೀತಾರೆ. ಕೃತಕ ಸೂಚಕಗಳು ಯಾವುವು ಅಂತಂದ್ರೆ, ಒಂದು ಫಿನಾಪ್ತಲೀನ್, ಎರಡು ಮೀಥೈಲ್ ಆರೆಂಜ್, ಇವೆರಡು ಕೃತಕ ಸೂಚಕಗಳು ಅಂತ ಕರಿತೀವಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ಬಳಸುವ ನೈಸರ್ಗಿಕ ಸೂಚಕ ಒಂದು ಲಿಟ್ಮಸ್ ಕಾಗದ, ಎರಡು ಅರಿಶಿಣ, ಮೂರು ದಾಸವಾಳ ಹೂವು. ಕೃತಕವಾಗಿ ಪತ್ತೆ ಹಚ್ಚಬೇಕಾಗಿತ್ತು ಅಂತಂದ್ರೆ ಸಡನ್ ಆಗಿ ನಮ್ಗೆ ಆನ್ಸರ್ ಬರಬೇಕಾಗಿದೆ. ಹಾಗಾದ್ರೆ ಸಡನ್ ಆಗಿ ನಾವು ಫೈಂಡ್ ಔಟ್ ಮಾಡ್ಬೇಕಾದ್ರೆ ರಾಸಾಯನಿಕ ವಸ್ತು ಯಾವುದು ಅಂತಂದ್ರೆ ಒಂದು ಫಿನಾಪ್ತಲಿನ್ ಇಂಡಿಕೇಟರ್, ಇನ್ನೊಂದು ಮೀಥೈಲ್ ಆರೆಂಜ್ ಇಂಡಿಕೇಟರ್ ಗಳನ್ನ ಬಳಕೆಯನ್ನು ಮಾಡ್ತೀವಿ. ಹಾಗಾದ್ರೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನಾದರೂ ಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಅಲೋಹಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಲೋಹ ಪ್ಲಸ್ ಆಮ್ಲ ಏನಾದ್ರೂ ಆಯ್ತು ಅಂತಂದ್ರೆ ಇಲ್ಲಿ ಏನ್ ಬಿಡುಗಡೆ ಆಗುತ್ತೆ? ಅಲೋಹ ಪ್ಲಸ್ ಆಮ್ಲ ವರ್ತನೆ ಆದ್ರೆ ಏನ್ ಬಿಡುಗಡೆ ಆಗುತ್ತೆ? ಅಥವಾ ಲೋಹೀಯ ಆಕ್ಸೈಡ್ಗಳು ಅಥವಾ ಲೋಹಗಳು ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ, ಕಾರ್ಬೋನೇಟ್ ಪ್ಲಸ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಪ್ಲಸ್ ಆಮ್ಲಗಳು
ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ? ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ? ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ? ಒಂದು ವೇಳೆ ಲೋಹಗಳು ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ? ಮತ್ತು ಕೊನೆಯದಾಗಿ ಆಮ್ಲಗಳು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ? ಇದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಲಾಸು. ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಕುರಿತು ಸಂಪೂರ್ಣವಾಗಿ ನಾನು ಎಕ್ಸಾಂಪಲ್ ಗಳನ್ನ ತಗೊಂಡು ಬಂದು ತಮ್ಮ ಮುಂದೆ ಹಾಜರಿರ್ತೀನಿ ಅಂತ ಹೇಳ್ತಾ, ಇಷ್ಟು ಈ ಒಂದು ಕ್ಲಾಸ್ ಒಳಗಡೆ ಈ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ನಾನು 3 ವಿಡಿಯೋಗಳಲ್ಲಿ ಮಾಡ್ತಾ ಇದ್ದೀನಿ. 3 ವಿಡಿಯೋಗಳನ್ನ ಮಾಡ್ತೀನಿ. ಅದು ಯಾಕಂದ್ರೆ ಸಂಪೂರ್ಣವಾಗಿ ನಮಗೆ ಫುಲ್ ಡಿಟೇಲ್ ಆಗಿ ತಿಳಿಬೇಕಾಗಿದೆ. ಇದನ್ನ ಶಾರ್ಟ್ ಫಾರ್ಮ್ ಒಳಗಡೆ ಹೇಳೋದ್ರೆ ಅಷ್ಟೊಂದು ಅರ್ಥ ಆಗಲ್ಲ ಅಂತ ಅನ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ವಿಡಿಯೋಸ್ ಗಳನ್ನ ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಈ ರೀತಿಯಾಗಿ ವಿಡಿಯೋಸ್ ಗಳನ್ನ ಮಾಡ್ತಾ ಇದ್ದೀನಿ. ಇದರ ಒಂದು ಸದುಪಯೋಗ ತಾವೆಲ್ಲರಿಗೂ ಪಡಿಸ್ಕೋರಿ ಅಂತ ಹೇಳ್ತಾ, ತಮಗೆ ಈ ವಿಡಿಯೋಸ್ ಇಷ್ಟವಾಗಿದ್ರೆ ಅಥವಾ ಏನಾದ್ರೂ ಮಿಸ್ಟೇಕ್ ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್.